ಯಲ್ಲಿ ಮತ್ತೆ ಹರಿದ ನೆತ್ತರು. ಪುಡಿ ರೌಡಿಗಳಿಂದ ಯುವಕನಿಗೆ ಚಾಕು ಇರಿದು ಕೊಲೆಗೆ ಯತ್ನ. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಯುವಕನೋರ್ವನ ಮೇಲೆ ಪುಡಿ ರೌಡಿಗಳು ಚಾಕು ಇರಿದು ಹಲ್ಲೆ ನಡೆಸಿದ ಪರಿಣಾಮ ಯುವಕ ಗಂಭೀರವಾಗಿ ಗಾಯಗೊಂಡು ಕಿಮ್ಸ್ ಆಸ್ಪತ್ರೆಗೆ ದಾಖಲಾದ ಘಟನೆ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ತಡರಾತ್ರಿ ನಡೆದಿದೆ. ಹುಬ್ಬಳ್ಳಿಯ ಮಿಲ್ಲತ್ ನಗರದ ಇಬ್ರಾಹಿಂ ಎಂಬಾತನ ಮೇಲೆ ಹಲ್ಲೆ ನಡೆದಿದೆ. ಗಣೇಶಪೇಟ್ ಬಳಿಯಲ್ಲಿನ ತ್ರಿವೇಣಿ ಬೇಕರಿ ಬಳಿಯಲ್ಲಿ ರಾತ್ರಿ 9:30ಕ್ಕೆ ನಿಂತಾಗ ಏಕಾಏಕಿ ಕೆಲವು ಪುಡಿ ರೌಡಿಗಳು ಇಬ್ರಾಹಿಂ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿದ್ದು ಪರಿಣಾಮ ತಲೆಗೆ ಗಂಭೀರ ಗಾಯವಾಗಿದೆ. ಕೂಡಲೇ ಗಾಯಗೊಂಡ ಇಬ್ರಾಹಿಂನನ್ನ ಆತನ ಸ್ನೇಹಿತರು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಕರೆತಂದಿದ್ದಾರೆ. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಈ ಘಟನೆ ನಡೆದಿರೋ ಶಂಕೆ ಮೇಲ್ನೋಟಕ್ಕೆ ಕಂಡುಬರುತ್ತಿದ್ದು, ಯಾವ ಕಾರಣಕ್ಕಾಗಿ ಹಲ್ಲೆ ನಡೆಸಲಾಗಿದೆ ಎಂಬ ಮಾಹಿತಿ ಪೊಲೀಸ್ ತನಿಖೆಯಿಂದ ತಿಳಿದು ಬರಬೇಕಿದೆ. ಘಟನೆ ಮಾಹಿತಿ ತಿಳಿಯುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ಹುಬ್ಬಳ್ಳಿಯ ವಿದ್ಯಾನಗರ ಠಾಣೆಯ ಪೊಲೀಸರು ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ್ದು, ಘಟನೆಯ ಕುರಿತು ಗಾಯಾಳು ಹಾಗೂ ಆತನ ಪರಿಚಯದವರಿಂದ ಹೆಚ್ಚಿನ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಅಲ್ಲಿ ಯಾರು ಬಂದಾರೆ ಅಲ್ಲಿ ಯಾರು ಬಂದಾರೆ ಹೊಸ್ತಾಗಿ ಪ್ರೊಫೆಷನ್ ಮಾಡಿ ಅಲ್ಲಿ ಗಣೇಶಪೇಟ್ ತ್ರಿವೇಣಿ ಬೇಕರಿ ಕಡೆ ಸರ್. ಕೇಕ್ ನಮ್ಮ ದೋಸ್ತಿನ ಬರ್ತಡೇ ಐತೆ ಅಂತ ಕೇಕ್ ತೊಗೊಂಡು ಬರಕ್ಕೆ ಹೋಗಿ ಸರ್. ಅಲ್ಲಿ ಬಂದಾರ ಸರ್ ಅವರು. ಬಂದು ಕಿರಿಕಿರಿ ಮಾಡ್ಕೊಂಡು ಹೊರಗೆ ಹೋಗಿ ಸರ್. ನಮ್ಮ ದೋಸ್ತ್ ಸೈಡ್ ನಿಂತಿದ್ದ ಸರ್. ಅಲ್ಲಿ ಸೈಡ್ ನಿಂತಿದ್ದ, ಅವ್ನಿಗೆ ಹಿಂದಲಿಂತ ಹೊಡೆದು ಚಾಕು ತೊಗೊಂಡು ಓಡೋಗ್ಯಾರ ಸರ್ ಗಾಡಿ ತೊಗೊಂಡವ್ರು. ಎಷ್ಟು ಮಂದಿ ಇದ್ರು? 6-7 ಮಂದಿ ಸರ್. ಅವರು 4-5 ಮಂದಿ ಅಲ್ಲಿ ಸೈಡ್ ನಿಂತಿದ್ದು ಸರ್. 2 ಮಂದಿ ಅವ್ರ ಮುಂದೆ ಬಂದಿದ್ದು ಸರ್. ಮೊದಲು ಏನಾಗಿತ್ತು ಜಗಳ? ಏನು ಹಂಗೇನು ಇದ್ದಿದ್ದಿಲ್ಲ ಸರ್. ಒಮ್ಮೊಮ್ಮಕ್ಲೆ ಬಂದು ಹೆಂಗೆ ಅಟ್ಯಾಕ್ ಮಾಡಿದ್ರು ಅವರು? ಏನು ಗೊತ್ತಿದೆ? ಏನರ ಹಿಂದಕ್ಕೆ ಏನರ ಇತ್ತು? ಏನಿಲ್ಲ ಸರ್. ಹಂಗೆ ಸುಮ್ಮನೆ ನಾವು ಕೇಕ್ ತೊಗೊಂಡು ಹೋಗಕ್ಕೆ ಬಂದಿದ್ದು ಸರ್. ಕುಡ್ದಿದ್ದು ನೆಶೆ ಒಳಗೆ ಇತ್ತು ಸರ್ ಅವ್ರು. ಏನು ತೊಗೊಂಡು ಹೊಡೆದಾರ ಸರ್? ಚಾಕು ತೊಗೊಂಡು ಹೊಡೆದಾರ ಸರ್. ಎಷ್ಟು ಮಂದಿ? 2 ಮಂದಿ ಸರ್. 2 ಮಂದಿ. ಉಳ್ಕಿದ್ದವ್ರು ಏನು? ಅಲ್ಲಿ ಸೈಡ್ ನಿಂತಿ ಸರ್. ಫಸ್ಟ್ ಅವ್ರಿಗೆ ಫೋನ್ ಹಚ್ಚಾರ ಸರ್. ಅವ್ರು ಫೋನ್ ಹಚ್ಚಿ ಕೇಳಿ ಹೊಡೆದಾರ ಸರ್. ಹಾಂ ಸರ್. ಕೇಳಿ ಹಂಗೆ ಹೋಗ್ಬಿಟ್ಟಾರ ಸರ್ ಅವ್ರು. ಏನು ಗಾಡಿ ತೊಗೊಂಬಂದಿದ್ರು? ಹಾಂ, ಗಾಡಿ ತೊಗೊಂಡು ಬಂದಿದ್ದು ಸರ್. 2 ಮಂದಿ ಅವರು. ನಿಮ್ಮ ಹೆಸರು? ನನ್ನ ಹೆಸರು ಮೊಹಮ್ಮದ್ ಫವಾದ್ ಸರ್.